ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನೋಡಿ ನಾನು ಈ ಸಿಲ್ಯಾಂತ್ರೋ ಅಥವಾ ಕೊತ್ತಂಬರಿ ಅದನ್ನು ತೊಗೊಂಡು ಯಾವ ರೀತಿಯಾಗಿ ಅದನ್ನು ಪೌಡ್ರ್ ಮಾಡಿ ನಾವು ಸೇವ್ ಮಾಡಿ ಇಡಬೇಕೆಂಬುದಾಗಿ ನಾನು ತೋರಿಸ್ತಾ ಇದ್ದೇನೆ. ಈ ಕೊತ್ತಂಬರಿ ತೊಗೊಂಡಿದ್ದೇನೆ. ಈ ಜಾಸ್ತಿ ಇರುವಂಥ ಸಮಯದಲ್ಲಿ ನೀವು ಅದನ್ನು ತಗೊಂಡು ನೀವು ಅದು ಕೊತ್ತಂಬರಿನೂ ಸಹ ನೀವು ಸೇವ್ ಮಾಡಿ ಇಟ್ಕೋಬೋದು. ಈಗ ನೋಡಿ, ಇದನ್ನು ಈ ರೀತಿಯಾಗಿ ನಾನು ಬಿಡಿಸಿಟ್ಟಿದ್ದೇನೆ. ಎಲೆಗಳು ಎಲ್ಲ ಸಪ್ರೇಟಾಗಿ ಈ ರೀತಿಯಾಗಿ ಬಿಡಿಸ್ಕೊಂಡು ನಂತರ ಇವೆಲ್ಲ ಆದಮೇಲೆ ಅದನ್ನು ಚೆನ್ನಾಗಿ ತೊಳೆದು ನಂತರ ಅದನ್ನು ಡ್ರೈ ಮಾಡೋಕ್ಕೆ ಪೇಪರ್ ಮೇಲೆ ಅಥವಾ ಬಟ್ಟೆ ಮೇಲೆ ಹಾಕಿ ನೀವು ಒಣ ಬಿಸಿಲಿನಲ್ಲೆಲ್ಲ ನೆರಳಿನಲ್ಲಿ ನೀವು ಒಣಗಿಸೋದಾದರೆ ಈ ರೀತಿಯಾಗಿರುವಂಥ ನಿಮಗೆ ಕ್ರಿಸ್ಪಿ ಆಗಿರುವಂಥ ಈ ಕೊತ್ತಂಬರಿ ಸಿಗುತ್ತೆ. ಇದನ್ನು ನೀವು ಎಷ್ಟು ಕಾಲ ಬೇಕಾದರೂ ಇಟ್ಕೋಬೋದು. ಕಲರ್ ಫೇಡ್ ಆಗೋದಿಲ್ಲ ಮತ್ತು ಟೇಸ್ಟಿ ಹೋಗೋದಿಲ್ಲ. ಇದು ಯಾವ ರೀತಿ ನೀವು ನಾರ್ಮಲಾಗಿ ಉಪಯೋಗಿಸ್ಕೊಳ್ತೀರಾ ಅದೇ ರೀತಿಯಾಗಿ ಇದನ್ನು ಇಟ್ಕೊಳ್ಳುವಂಥದ್ದಾಗಿದೆ. ಇದನ್ನು ನೀವು ಮಾಡಿ ನೋಡಿ. ಇದನ್ನು ನೀವು ಪೌಡ್ರ್ ಸಹ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಪೌಡ್ರ್ ಮಾಡಿ ಗ್ರೈಂಡರ್ನಲ್ಲಿ ಜಾಸ್ತಿ ಇರೋದಾದರೆ ಪೌಡ್ರ್ ಮಾಡಿ ಸಹ ಇಟ್ಕೋಬೋದು. ಇಲ್ಲ ನಮಗೆ ಹಂಗೆ ಡೆಕೋರೇಷನ್ಗೆ ಇದು ಬೇಕಾಗ್ತದೆ ಅಂತ ಹೇಳೋದಾದರೆ ಈ ರೀತಿಯಾಗಿ ನೀವು ಇಟ್ಕೊಳ್ಬೋದು. ಯಾವ ರೀತಿಯಾಗಿ ಆದರೂ ನೀವು ಮಾಡಿಕೊಂಡು ನೀವು ಉಪಯೋಗಿಸ್ಕೊಳ್ಳಿ. ನೀವು ಇದನ್ನು ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಮತ್ತು ನನಗೆ ಅದರ ಬಗ್ಗೆ ನೀವು ರೆಸ್ಪಾನ್ಸ್ ಕೊಡಿ ಎಂಬುದಾಗಿ ಹೇಳ್ತಾ ಇದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ, ಆ ಕೊತ್ತಂಬರಿಯನ್ನು ಸ್ವಚ್ಛ ತೊಳೆದು 2-3 ನೀರಿನಲ್ಲಿ ಚೆನ್ನಾಗಿ ತೊಳೆದು ತಿಳಿ ನೀರು ಬರುವವರೆಗೂ ಬಿಟ್ಟು ಅದ್ರ ಬೇರುಗಳನ್ನು ಕಟ್ ಮಾಡಿಕೊಂಡು ನಾವು ಈ ರೀತಿಯಾಗಿ ಇದನ್ನು ಸೋಸ್ಕೊಂಡು ಬರಬೇಕಾಗ್ತದೆ. ನೀವು ಈ ರೀತಿಯಾಗಿ ಎಲ್ಲ ತೊಂಬುಗಳನ್ನ ತೆಗಿಬೇಕಾಗ್ತದೆ. ಅದು ಈ ರೀತಿಯಾಗಿರುವಂಥದ್ದು ಅಗದಿ ನಿಮ್ಮ ಟೆಂಡರ್ ಇರುವುದಾದರೆ ಅದನ್ನು ನೀವು ಸಹ ತಿರುಗಿ ಅಡುಗೆಯಲ್ಲಿ ಉಪಯೋಗಿಸ್ಕೊಳ್ಬೋದು. ಆದರೆ ಅದನ್ನು ಕ್ಲೀನ್ ಮಾಡುವಾಗ ಈ ರೀತಿಯಾಗಿ ಹುಲ್ಲು ಅಥವಾ ಕಸ ಕಡ್ಡಿ ಏನಾದರೂ ಬರುವುದಾದರೆ ಅದನ್ನು ತೆಗೆದು ಬೀಸಾಕಿ ಈ ರೀತಿಯಾಗಿ ಎಲೆಗಳನ್ನು ಮಾತ್ರ ನಾವು ಇಟ್ಟುಕೊಂಡು ಇವನ್ನೆಲ್ಲ ತೆಗೆದು ಎಲೆಗಳನ್ನು ಮಾತ್ರ ಇಟ್ಟುಕೊಂಡು ಇದನ್ನು ನಾವು ಡ್ರೈ ಮಾಡಬೇಕಾಗ್ತದೆ. ಇದನ್ನು ಇವಾಗ ಡ್ರೈ ಮಾಡಿದ ಮೇಲೆ ಇದನ್ನು ಒಂದು ಪೇಪರ್ ಮೇಲೆ ಅಥವಾ ಒಂದು ಬಟ್ಟೆ ಮೇಲೆ ಹಾಕಿ 1 ದಿನ ಅಥವಾ 2 ದಿನ ನೀವು ಇದನ್ನು ಡ್ರೈ ಮಾಡೋದಾದರೆ ತುಂಬ ಒಳ್ಳೆಯದಾಗಿರುವಂಥ ನಿಮಗೆ ಕೊತ್ತಂಬರಿ ಸೊಪ್ಪು ಹಸಿದಾಗಿರುವಂಥದ್ದೇ ಅಥವಾ ಇದು ಒಣದಾಗಿರುವಾಗಲೂ ಹಸಿರಾಗಿ ಕಾಣುವಂಥದ್ದು ಗ್ರೀನಿಶೇ ಇರುತ್ತೆ. ಅದನ್ನು ಸ್ಟೋರ್ ಮಾಡಿ ನೀವು ಇಟ್ಕೊಂಡು ನೀವು ಯಾವಾಗ ಬೇಕಾದರೂ ನೀವು ಇದನ್ನು ಉಪಯೋಗಿಸ್ಕೊಳ್ಬೋದು. ಚೆನ್ನಾಗಿರುತ್ತೆ. ಅದನ್ನು ನಾವು ಡ್ರೈ ಮಾಡಿದ ಮೇಲೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಅದು ನಾನು ಕೊತ್ತಂಬರಿ ಎಲ್ಲ ತೆಗೆದು ಬಿಡಿಸಿ ಅದನ್ನು ಈ ರೀತಿಯಾಗಿ ನಾನು 1 ದಿನ ಪೂರ್ತಿಯಾಗಿ ಒಣಗಿಸಿದೆ. ನೆರಳಲ್ಲೇ ಒಣಗಿಸಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಗ್ರೀನಿಶ್ ಆಗೇ ಇದೆ. ನಿಮಗಿದು ಸಪ್ಪಳ ಬರ್ತಾ ಇರ್ಬೋದು. ಕ್ರಿಸ್ಪಿಯಾಗಿದೆ ನೋಡಿ. ಇದು ಇನ್ನೂ ಸ್ವಲ್ಪ ನೀವು ಬಿಸಿಲಿನಲ್ಲಿ ಇಟ್ಟುಕೊಂಡ್ರೂ ಸಹ ಬಿಸಿಲಲ್ಲೇ ನೆರಳಲ್ಲೇ ಇಟ್ಟುಕೊಂಡು ಒಣಗಿಸ್ಕೊಳ್ಬೋದು. ಇದನ್ನು ಇದೇ ರೀತಿಯಾಗಿ ನೀವು ಶೇಖರಣೆ ಸಹ ನೀವು ಮಾಡ್ಕೊಳ್ಬೋದು. ನಿಮ್ಗೆ ಯಾವಾಗ ಬೇಕೋ ಆವಾಗ ನೀವು ಇದನ್ನು ಕೊತ್ತಂಬರಿಯನ್ನು ನೀವು ಉಪಯೋಗಿಸ್ಕೊಳ್ಬೋದು. ಆದರೆ ನಿಮಗಿಷ್ಟ ಇದ್ದರೆ ಇದನ್ನು ನೀವು ಪೌಡ್ರ್ ಸಹ ಮಾಡಿಕೊಂಡು ಇಟ್ಕೊಳ್ಬೋದು. ಆ ರೀತಿಯಾಗಿ ನೀವು ಮಾಡ್ಕೊಂಡು ಇಟ್ಕೊಳ್ಳೋದಾದರೆ ವರ್ಷ ಪೂರ್ತಿ ನಿಮಗೆ ಎಮರ್ಜೆನ್ಸಿ ಬೇಕಾದಾಗ ಕೊತ್ತಂಬರಿ ಇಲ್ಲ ಎಂಬುದಾಗಿ ತಿಳಿದಿರುವಾಗ ನೀವು ಇದನ್ನು ಉಪಯೋಗಿಸ್ಕೊಳ್ಬೋದು. ಬಿರಿಯಾನಿಗೆ ಆಗಲಿ ಯಾವುದಕ್ಕಾದರೂ ನೀವು ಪೇಸ್ಟ್ ಮಾಡಿ ಹಾಕಬೇಕಾಗಿರುವಾಗ ಅದನ್ನು ನೀವು ಉಪಯೋಗಿಸ್ಕೊಳ್ಬೋದು. ಈ ರೀತಿಯಾಗಿ ನೀವು ಮಾಡಿಕೊಂಡು ಶೇಖರಣೆ ಮಾಡಿ ನೀವು ಬಾಟಲ್ನಲ್ಲಿ ಹಾಕಿ ಇಟ್ಟು ನೀವು ಯಾವ ರೀತಿಯಾಗಿ ಮಾಡಿದ್ದೀರಿ ಎಂಬುದಾಗಿ ನನ್ನ ಕಮೆಂಟ್ನಲ್ಲಿ ಬರೀರಿ. ಅದನ್ನು ಉಪಯೋಗಿಸ್ಕೊಂಡು ನನಗೆ ನೀವು ಅದನ್ನು ಉಪಯೋಗಿಸ್ಕೊಳ್ರಿ. Thank you for watching.